ಎಷ್ಟೇ ಟ್ರೈ ಮಾಡಿದ್ರು ವೆಯ್ಟ್ ಲೂಸ್ ಆಗ್ತಾ ಇಲ್ವಾ? ಮಲ್ಟಿಪಲ್ಸ್ ಡಯಟ್ ಟ್ರೈ ಮಾಡಿದ್ದೀರಾ, ಕ್ರ್ಯಾಶ್ ಡಯಟ್ ಮಾಡಿದ್ದೀರಾ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕೂಡ ಮಾಡಿದ್ದೀರಾ, ಏನೇ ಪ್ರಯತ್ನ ಪಟ್ಟರು ಸೊಲ್ಯೂಷನ್ ಸಿಕ್ಕಿಲ್ವಾ? ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ 21 ದಿನದಲ್ಲಿ 3-5 kg ವೆಯ್ಟ್ನ ಹೇಗೆ ಈಸಿಯಾಗಿ ಲೂಸ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಬಿಗಿನರ್ ಫ್ರೆಂಡ್ಲಿ ನಿಮಗೆ ಡಯಟ್ ಪ್ಲಾನ್ ಕೊಡ್ತೀನಿ. ನೀವೇನಾದರೂ ಇದನ್ನು 21 ದಿನ ಫಾಲೋ ಮಾಡಿದ್ರೆ ಸಾಕು, ನೀವು ಇಯರ್ ಬರೋಷ್ಟೊತ್ತಿಗೆ ಕಂಪ್ಲೀಟ್ಲಿ ವೆಯ್ಟ್ನ ಲೂಸ್ ಮಾಡ್ಕೋತೀರಾ. ಬನ್ನಿ ವಿತೌಟ್ ಮಿಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಸ್ವಾತಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಹೆಲ್ದಿ ವೇಯಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು, ಡೈಜೆಸ್ಟಿವ್ ಇಶ್ಯೂ ಇದ್ದರೆ ಅಥವಾ ಬ್ಲೋಟಿಂಗ್ ಇಶ್ಯೂ ಇದ್ದರೆ ಇದೆಲ್ಲ ಕಮ್ಮಿ ಮಾಡಿಕೊಂಡು ಈಸಿಯಾಗಿ ಹೇಗೆ ವೆಯ್ಟ್ನ ಲೂಸ್ ಮಾಡ್ಕೋಬೇಕು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ನೀವು ಯಾವಾಗಲೂ ಮಾರ್ನಿಂಗ್ 6ರಿಂದ 7 ಗಂಟೆ ಒಳಗೆ ಎದ್ಬಿಡಿ. ಎದ್ದು 1 ಗ್ಲಾಸ್ ಆಫ್ ವಾಟರ್, ಅದರಲ್ಲಿ ಲೆಮನ್ನ ಆ್ಯಡ್ ಮಾಡಿ ಕುಡೀರಿ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಫ್ಯಾಟ್ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಬಿಟ್ಟು ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡಿ. ನಿಮಗೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಎಕ್ಸಸೈಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಒಂದು 10 to 15 ಮಿನಿಟ್ಸ್ ಓವರ್ ಆಲ್ ಬಾಡಿ ಏನಿದೆ ಅದರ ಸ್ಟ್ರೆಚಿಂಗ್ ಮಾಡಿ. ನಿಮಗೆ ಸ್ಟ್ರೆಚಿಂಗ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ, ಅದನ್ನು ಟ್ರೈ ಮಾಡಿ. ಅದಾದಮೇಲೆ 1 ಸ್ಟಿಕ್ ಚಕ್ಕೆನ ತಗೊಳ್ಳಿ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಾ, ಇವೆರಡನ್ನೂ ನೀರಲ್ಲಿ ಬಿಸಿ ಮಾಡಿ ಈ ನೀರನ್ನು ಕುಡೀರಿ. ಇದು ಏನು ಮಾಡುತ್ತೆ ಅಂದರೆ ಫ್ಯಾಟ್ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನು ಇಶ್ಯೂ ಇರುತ್ತೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಅದಾದಮೇಲೆ ಬೆಳಿಗ್ಗೆ ಎವ್ರಿ ಡೇ ನಿಮ್ವಾಗ ಏನು ಡೇಟ್ ಸ್ಟಾರ್ಟ್ ಮಾಡ್ತೀರಾ, ಡೇ 1ಇಂದ ಡೇ 21 ತನಕ ಮಾರ್ನಿಂಗ್ ಒಂದು 25 ನಿಮಿಷ ವಾಕ್ ಮಾಡಿ, ಹಾಗೆ ಸಂಜೆ 25 ನಿಮಿಷ ವಾಕ್ ಮಾಡಿ. ಇದು ನಿಮ್ಮ ಎಕ್ಸಸೈಸ್ ರೊಟೀನ್ ಆಯಿತು. ನೆಕ್ಸ್ಟ್ ನಿಮ್ಮ ಡಯಟ್ ಹೇಗಿರಬೇಕು? ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಯಾವಾಗಲೂ ಪ್ರೋಟೀನ್ ರಿಚ್ ಡಯಟ್ನ ಕನ್ಸ್ಯೂಮ್ ಮಾಡಿ. ಅಂದರೆ ಇವಾಗ ಒಂದು ಸಿಂಪಲ್ ಡಯಟ್ ಪ್ಲಾನ್ ಹೇಳ್ತೀನಿ. ಫಸ್ಟ್ ಆಪ್ಷನ್ ಏನು ಇಟ್ಕೊಳ್ಳಿ, 1 ಗ್ಲಾಸ್ ಆಫ್ ರಾಗಿ ಮಾಲ್ಟ್ ತಗೊಳ್ಳಿ, ಅದ್ರ ಜೊತೆಗೆ 2 ಬಾಯ್ಲ್ಡ್ ಎಗ್ ತಗೊಳ್ಳಿ. ಇದು ಒಂದು ಬ್ರೇಕ್ಫಾಸ್ಟ್ ಮೀಲ್ ಆಯಿತು. ನಿಮಗೆ ಇದು ಆಗಲ್ಲ ಅಂತ ಹೇಳಿದ್ರೆ 2 ದೋಸೆ ತಗೊಳ್ಳಿ, ಅದ್ರ ಜೊತೆಗೆ ಪೀನಟ್ ಚಟ್ನಿ, ಹಾಗೆ 2 ಮೊಟ್ಟೆ. ಇದು ಸೆಕೆಂಡ್ ಆಪ್ಷನ್ ಆಯಿತು. ಮೂರನೇ ಆಪ್ಷನ್ ಬೇಕು ಅಂದರೆ 2 ಇಡ್ಲಿ ತಗೊಳ್ಳಿ, ಅದ್ರ ಜೊತೆಗೆ 2 ಬೇಯಿಸಿರೋ ಮೊಟ್ಟೆ. ಅದನ್ನು ತಗೊಂಡ್ರು ಸಾಕು. ನೀವು ಚಟ್ನಿ ಅಥವಾ ಸಾಂಬಾರು ಏನೇ ಯೂಸ್ ಮಾಡಿದ್ರು ದಟ್ಸ್ ಫೈನ್. ಅದಾದಮೇಲೆ ಈ ಥರ ಆಪ್ಷನ್ಸು ನಿಮ್ಮ ಮನೆಯಲ್ಲಿ ಏನೇ ಅಡುಗೆ ಮಾಡಿ, ಕಾರ್ಬ್ಸ್ ಕಮ್ ಐಟಮ್, ಚಿತ್ರಾನ್ನ ತಗೊಳ್ಳಿ, ಪುಳಿಯೋಗರೆ ತಗೊಳ್ಳಿ, ಪಲಾವ್ ತಗೊಳ್ಳಿ, ಇದನ್ನು ಒಂದು ಬೌಲ್ನ ಇಟ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಐಟಮ್ಸ್ನ ಪ್ರೋಟೀನ್ ಅಂತೂ ಆ್ಯಡ್ ಮಾಡಿ. ಪ್ರೋಟೀನ್ ಆಪ್ಷನ್ ಹೇಳ್ತೀನಿ. ನೀವು ಎಗ್ ತಿನ್ನೋದಾದರೆ 2 ಬಾಯ್ಲ್ಡ್ ಎಗ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪೀನಟ್ ಚಟ್ನಿ ತಗೊಳ್ಳಿ. ಅದಾದಮೇಲೆ ಅದು ಬೇಡ ಅಂತ ಹೇಳಿದ್ರೆ ನಿಮಗೆ ಥರ್ಡ್ ಆಪ್ಷನ್ ಬಂದುಬಿಟ್ಟು ನೀವು ಮೊಳಕೆ ಕಟ್ಟಿರೋ ಕಾಳನ್ನು ಕನ್ಸ್ಯೂಮ್ ಮಾಡ್ಬೋದು. ಈ ಥರ ಬ್ರೇಕ್ಫಾಸ್ಟಲ್ಲಿ ಇರಬೇಕು. ಬ್ರೇಕ್ಫಾಸ್ಟ್ ಏನೇನು ಹೇಳಿ, ನೀವು ಮನೇಲಿ ಯಾವುದೇ ಥರದ ಕಾರ್ಬ್ಸ್ ಐಟಮ್ ಮಾಡ್ಕೊಳ್ಳಿ, ಪುಳಿಯೋಗರೆ ಆಗಲಿ, ಚಿತ್ರಾನ್ನ, ಪಲಾವ್, ಇಡ್ಲಿ, ದೋಸೆ, ಇದು ಒಂದು ಪೋರ್ಷನ್. ಇದ್ರ ಜೊತೆಗೆ 2 ಮೊಟ್ಟೆ ಅಥವಾ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು, ಈ ಥರ ಪ್ರೋಟೀನ್ ಸೋರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 11:30 ಹಾಗೆ ನೀವು ಆದರೂ 1 ಫ್ರೂಟ್ನ ತಿನ್ನಿ. ಯಾವ ಫ್ರೂಟ್ ತಿನ್ಬೋದು ವೆಯ್ಟ್ ಲಾಸಲ್ಲಿ ಇದ್ದಾಗ? ಪಪಾಯ ತಿನ್ಬೋದು, ವಾಟರ್ ಮೆಲನ್ ತಿನ್ಬೋದು, ಗಾವಾ ಫ್ರೂಟ್, ಈ 3ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಗಾವಾದಲ್ಲಿ ಹೈ ಫೈಬರ್ ಇದೆ. ಇದು ಏನು ಮಾಡುತ್ತೆ ಅಂದರೆ ಬ್ಲೋಟಿಂಗ್ ಇಶ್ಯೂ ಆಗಲಿ, ಕಾನ್ಸ್ಟಿಪೇಷನ್ ಇಶ್ಯೂ ಆಗಲಿ, ಇವೆಲ್ಲ ಸಾಲ್ವ್ ಮಾಡುತ್ತೆ. ಇವಾಗ ಲಂಚಿಗೆ ಬರೋಣ. ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಸಿಂಪಲ್ ಆಗಿ ಏನು ನಮ್ಮ ಲಂಚಲ್ಲಿ ಇರುತ್ತೆ, ರೈಸ್ ಇರುತ್ತೆ, ಅಥವಾ ರಾಗಿ ಮುದ್ದೆ ಇರುತ್ತೆ, ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಈ 3ಅನ್ನು ಮೇನ್ ಸೋರ್ಸ್ ಆಫ್ ಕಾರ್ಬ್ಸ್ ಮಾಡ್ಕೊಳ್ಳಿ. ಇವಾಗ ಪ್ರೋಟೀನ್ ಸೋರ್ಸ್ನ ಹೇಗೆ ಆ್ಯಡ್ ಮಾಡ್ಕೊಬೋದು? ನೀವು ಕಾಬೂಲಿ ಚನ್ನ ತಗೊಳ್ಳಿ, ಸೋಯಾ ಚಂಕ್ಸ್ ತಗೊಳ್ಳಿ, ಪನ್ನೀರ್ ತಗೊಳ್ಳಿ, ಚಿಕನ್ ತಗೊಳ್ಳಿ, ಫಿಶ್ ತಗೊಳ್ಳಿ, ಇಷ್ಟು ನಮ್ಮ ಪ್ರೋಟೀನ್ ಸೋರ್ಸ್ ಆಯಿತು. ಅದರ ಜೊತೆಗೆ ಸಲಾಡ್ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಕುಕುಂಬರ್ ಆ್ಯಡ್ ಮಾಡ್ಕೊಳ್ಳಿ, ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ. ಇದು ನಮ್ಮ ಮಧ್ಯಾಹ್ನದ ಲಂಚ್ ಆಯಿತು. ಸ್ನ್ಯಾಕ್ಸಿಗೆ ತುಂಬ ಈಸಿ. ಸ್ನ್ಯಾಕ್ಸಿಗೆ ಏನು ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಚುರ್ಮುರಿ. ಹೌದು, ಇದರಲ್ಲಿ ಆಯಿಲ್ನ ಜಾಸ್ತಿ ಹಾಕಬೇಡಿ, ಹಾಗೆ ಯಾವುದೇ ಥರದ ಮಿಕ್ಸ್ಚರ್ ಅಂದರೆ ಖಾರನ ಯೂಸ್ ಮಾಡಬಾರ್ದು. ಬರೀ ನಮಗೆ ಮಂಡಕ್ಕಿ ಏನಿರುತ್ತೆ ಅದರಲ್ಲಿ ಮಂಡಕ್ಕಿ, ಆನಿಯನ್, ಪೀನಟ್ಸ್, ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದೊಂದು ನಿಮ್ಮ ಸ್ನ್ಯಾಕ್ಸ್ ಆಯಿತು. ಮಕಾನ ಕನ್ಸ್ಯೂಮ್ ಮಾಡ್ಬೋದು, ರೋಸ್ಟೆಡ್ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ಬೋದು. ಇವಿಷ್ಟು ಡಯಟ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಇದನ್ನು ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಡಿನ್ನರ್. ಇದರಲ್ಲಿ ಏನು ತಗೊಳ್ಳಿ ಅಂದರೆ ಸಿಂಪಲ್ ಆಗಿ 1 ಕಾಫ್ ಫಾರ್ಮ್ನ ತಗೊಳ್ಳಿ, ಚಪಾತಿ ತಗೊಳ್ಳಿ, ರೋಟಿ ತಗೊಳ್ಳಿ, ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಪಲ್ಯ, ಬೀನ್ಸ್ ಪಲ್ಯ ಆಗಲಿ, ಕಾಳುಗಳ ಪಲ್ಯ ಆಗಲಿ, ಅದನ್ನು ಕನ್ಸ್ಯೂಮ್ ಮಾಡಿ. ನಿಮ್ಮ ಡಿನ್ನರ್ ಯಾವಾಗ ಇರಬೇಕು ಹೇಳಿ? ಮಿನಿಮಮ್ ನೀವು 7 o'clock ಅಷ್ಟೊತ್ತಿಗೆ ನಿಮ್ಮ
ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ಕೊಳ್ಳಿ ನೀವು ಇವಾಗ 10:30ಗೆ ಮಲ್ಕೊತೀರಾ, ನೀವು ಮಲ್ಗೋ ಟೈಮಿಂಗು ಹಾಗೆ ಊಟ ಮಾಡೋ ಟೈಮಿಂಗ್ ಮಧ್ಯದ ಗ್ಯಾಪ್ ಏನಿರುತ್ತೆ ಅದು ಮಿನಿಮಮ್ 3 ಅವರ್ಸ್ ಇರಲೇಬೇಕು. ಇದರಿಂದ ಏನಾಗುತ್ತೆ ಅಂದರೆ ನೀವು ಮಲ್ಗೋಕ್ಕಿಂತ ಮುಂಚೆ ನೀವು ಏನು ಊಟ ಮಾಡಿರ್ತೀರಾ ಅದು ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿಬಿಟ್ಟಿರುತ್ತೆ. ನಿಮ್ಮ ಬಾಡಿ ಮಲಗುವಾಗ ಜಾಸ್ತಿ ಎಫರ್ಟ್ನ ನಿಮ್ಮ ಫುಡ್ನ ಡೈಜೆಸ್ಟ್ ಮಾಡೋ ಬದಲು ನಮ್ಮ ಬಾಡಿ ಫಂಕ್ಷನ್ಗೆ ಕೊಡುತ್ತೆ. ಸೊ ಇದಕ್ಕೆ ಒಂದೇ ರೀಸನ್ಗೆ ಹೇಳೋದು ನೀವು ಬೇಗ ಡಿನ್ನರ್ ಮಾಡ್ಕೋಬೇಕು ಅಂತ ಹೇಳಿ. ಇವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನೀವು ಅಂದ್ಕೊಳ್ಳಿ ಇವತ್ತು ರಾತ್ರಿ 8 ಗಂಟೆಗೆ ನೀವು ಡಿನ್ನರ್ ಮಾಡಿದ್ದೀರಾ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನೀವು ಫಾಸ್ಟ್ ಓಪನ್ ಮಾಡಿ. ಅಂದರೆ ಇವಾಗ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ಏನಿದೆ ಆ ಮಿಡಲ್ 12 ಅವರ್ ಗ್ಯಾಪಲ್ಲಿ ಯಾವುದೇ ಥರದ ಊಟವನ್ನು ಅಥವಾ ಫ್ರೂಟ್ಸ್ ಆಗಲಿ ಏನು ತಿನ್ನಬೇಡಿ. ಬರೀ ನೀವು ಏನು ತಗೋಬೋದು ಅಂತ ಹೇಳಿದರೆ ನೀರು ತಗೊಬೋದು, ಇಲ್ಲ ಗ್ರೀನ್ ಟೀ ತಗೊಬೋದು. 0 ಕ್ಯಾಲರೀಸ್ ಐಟಮ್ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ. ನೀವೇನಾದರೂ ಇದೇ ಥರ ಕಂಪ್ಲೀಟ್ಲಿ 21 ಡೇಸ್ ಚಾಲೆಂಜ್ ಮಾಡಿ ನೋಡಿ, ನಿಮಗೆ 21 ದಿನದಲ್ಲಿ 3-5 kg ವೆಯ್ಟ್ನ ಲೂಸ್ ಮಾಡ್ಕೊಬೋದು. ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಫಾರ್ಮ್ನ ಫಿಲ್ ಮಾಡಿ. ಪೇಯ್ಡ್ ಡಯಟ್ ಪ್ಲಾನ್ ಇರುತ್ತೆ, ತುಂಬ ಅಫೋರ್ಡೆಬಲ್ ರೇಟಲ್ಲಿ ಡಯಟ್ ಪ್ಲಾನ್ನ ಕೊಡ್ತಾ ಇದ್ದೀನಿ. ಈ ಥರ ಮತ್ತಷ್ಟು ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.